ವಿರಾಜ್, ನನಗೊಂದು ಮಾತು ಹೇಳು. ನಿನಗೆ ಮಮ್ಮಿ ಮೇಲೆ ಏನಾದರೂ ಕೋಪ ಇದೆಯಾ ಅಂತ ಕೇಳಿದ್ಲು ಸುರಭಿ. ಯಾಕೆ ಹಾಗೆ ಕೇಳ್ತಿದ್ಯಾ ಅಂತ ಕೇಳಿದ ವಿರಾಜ್. ಯಾಕಂದರೆ ಇಲ್ಲಿ ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ದ ನಿನ್ನನ್ನು ಬಲವಂತವಾಗಿ ವಿದೇಶಕ್ಕೆ ಕಳಿಸಿದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಏನಾದರೂ ಸಿಟ್ಟಿದೆಯಾ ಅಂತ ಕೇಳಿದ್ಲು ಸುರಭಿ. ಹೇಳಿದ್ನಲ್ಲ ಅಕ್ಕ, ಜೀವನ ಅಂದರೆ ಏನು, ಅದರ ಬೆಲೆ ಏನು, ಹೇಗೆ ಬದುಕಬೇಕು ಅನ್ನೋದನ್ನು ನಾನು ಅಲ್ಲೇ ಕಲಿತೆ ಅಂದ ವಿರಾಜ್. ಆ ಮಾತಿಗೆ ಸುರಭಿ ಸಣ್ಣಗೆ ನಕ್ಕಲು. ಸರಿ, ನೀನು ನನ್ನನ್ನು ಕೇಳಿದೆಯಲ್ಲ, ಈಗ ನಾನು ನಿನ್ನನ್ನು ಕೇಳ್ತೀನಿ, ಹೇಳು, ನೀನು ಯಾವಾಗ ಜೀವನದ ಬಗ್ಗೆ ತಿಳ್ಕೊಳ್ತೀಯಾ ಅಂತ ಕೇಳಿದ ವಿರಾಜ್. ಈಗ ನನ್ನ ಜೀವನಕ್ಕೆ ಬಂದಷ್ಟ ಏನಿದೆ, ಚೆನ್ನಾಗಿದ್ದೀನಲ್ಲ, ನಂಗೆ ಜೀವನದ ಬಗ್ಗೆ ಗೊತ್ತು, ಅದರ ಬೆಲೆ ಕೂಡ ಗೊತ್ತು ಅಂದ್ಲು ಸುರಭಿ. ನಿನಗೇನು ಗೊತ್ತು, ಯಾವ ಹುಡುಗಿ ಆದರೂ ತನ್ನನ್ನು ಬೇಡ ಅಂದ ವ್ಯಕ್ತಿಗಾಗಿ ಇಷ್ಟು ವರ್ಷಗಳ ಕಾಲ ಕಾಯ್ತಾಳ? ಇಲ್ಲಿ ಆ ಲಾವಣ್ಯ ಇಷ್ಟು ವರ್ಷಗಳ ಕಾಲ ಹೋರಾಡ್ತಿದ್ದಾಳೆ ಅಂದರೆ ಖಂಡಿತ ಆ ಹುಡುಗಿಯಲ್ಲಿ ಪ್ರಾಮಾಣಿಕತೆ ಇದೆ ಅಂತ ನಿನಗನ್ನಿಸ್ತಿಲ್ವಾ ಅಂತ ಕೇಳಿದ ವಿರಾಜ್. ಅವನು ಏನು ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಅರ್ಧ ನಿಮಿಷ ಹಿಡಿತು. ಅಂದರೆ ನೀನು ವೀರೇಂದ್ರ ಭಾವನ ಬಗ್ಗೆ ಮಾತಾಡ್ತಿದ್ದೀಯ ವಿರಾಜ್ ಅಂತ ಕೇಳಿದ್ಲು. ಪರವಾಗಿಲ್ಲ, ಬೇಗ ಕಂಡಿಡಿದೆ. ಹೌದು, ಅವರ ಬಗ್ಗೆ ಮಾತಾಡ್ತಿದ್ದೀನಿ, ಹೇಳು ಅಂತಂದ ವಿರಾಜ್. ಅಂದರೆ ನೀನು ಭಾವನನ್ನು ಅನುಮಾನ ಪಡ್ತಿದ್ಯಾ ಅಂತ ಕೇಳಿದ್ಲು ಸುರಭಿ. ನೀನು ಯಾಕೆ ಅನುಮಾನಿಸೋದಕ್ಕಾಗ್ತಾ ಇಲ್ಲ ಅಂತ ಕೇಳಿದ ವಿರಾಜ್. ಭಾವ ಒಳ್ಳೆಯವನು ಕಣೋ, ಅವನು ತಪ್ಪು ಮಾಡಲ್ಲ ಅಂತಂದ್ಲು ಸುರಭಿ. ಖಂಡಿತ ಸುರಭಿ, ಡ್ಯಾಡಿ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ವು, ಅವರು ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡ್ವು. ಆದರೆ ಅವರು ತಪ್ಪು ಮಾಡಿದಾರಲ್ಲ. ಹಾಗೆ ಮಮ್ಮಿ ಕೂಡ ತುಂಬ ಒಳ್ಳೆಯವಳು, ನಮಗಾಗಿ ಬದುಕ್ತಿದ್ದಾಳೆ, ನಮ್ಮ ಜೀವನವನ್ನು ಅವಳೇ ರೂಪಿಸ್ತಾಳೆ ಅಂತ ಅಂದ್ಕೊಂಡ್ವು. ಆದರೆ ಅವಳು ಇಷ್ಟು ದಿನ ಮಾಡಿದ್ದು ತಪ್ಪೇ ಅಲ್ವಾ ಅಂತಂದ ವಿರಾಜ್. ಆ ಮಾತಿಗೆ ಒಂದು ಕ್ಷಣ ತಮ್ಮನ ಕಡೆ ನೋಡಿ ಸುರಭಿ ಕಣ್ಣೀರು ಹಾಕಿದ್ಲು. ನೋಡು ಸುರಭಿ, ನಾನು ಒಂದು ಮಾತ್ರ ಹೇಳಬಲ್ಲೆ, ಈ ಪ್ರಪಂಚದಲ್ಲಿ ಪ್ರತಿ ವ್ಯಕ್ತಿಯೂ ತನ್ನ ಸ್ವಾರ್ಥಕ್ಕಾಗಿ ಬದುಕ್ತಿದ್ದಾನೆ. ಅದಕ್ಕಾಗಿ ಎದುರಿರೋ ವ್ಯಕ್ತಿಯನ್ನು ದಾಳವಾಗಿ ಬೆಳೆಸ್ಕೊಳ್ತಿದ್ದಾರೆ. ಇಲ್ಲೇ ನೋಡು, ನಿನ್ನ ಮದುವೆ ಆದರೆ ಭಾವ ಸುಲಭವಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಬಹುದು. ಅದು ವೀರೇಂದ್ರನ ಪ್ಲ್ಯಾನ್. ನಿನ್ನನ್ನು ವೀರೇಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ತನ್ನ ಆಸ್ತಿಗಳೆಲ್ಲ ಯಾವುದೇ ತೊಂದರೆ ಇಲ್ಲದೆ ಉಳಿಯುತ್ತವೆ. ಹಾಗೆ ರಾಜಕೀಯದಲ್ಲಿ ನಮ್ಮ ಕುಟುಂಬ ಭದ್ರವಾಗಿರುತ್ತೆ ಅನ್ನೋದು ಮಮ್ಮಿ ಪ್ಲ್ಯಾನ್. ನೀನು ನನ್ನ ಬಗ್ಗೆ ಅಥವಾ ನನ್ನ ರಾಜಕೀಯ ಜೀವನದ ಬಗ್ಗೆ ಕೇಳಬಹುದು. ಮಮ್ಮಿಗೆ ನಾನು ಯಾಕೋ ಪಾಲಿಟಿಕ್ಸ್ ಬರೋದು ಇಷ್ಟ ಇಲ್ಲ. ಒಂದು ಕಾಲದಲ್ಲಿ ನನಗೆ ಆಸಕ್ತಿ ಇತ್ತೇನೋ, ಆದರೆ ಈಗ ನನಗೂ ಆಸಕ್ತಿ ಇಲ್ಲ. ಇನ್ನು ಇಷ್ಟು ವರ್ಷಗಳಿಂದ ನಮ್ಮ ತಂದೆ ಅಂದ್ಕೊಳ್ತಿರೋ ಅವರು ನಮ್ಮ ಹೆತ್ತ ತಂದೆಯಲ್ಲ, ಆದರೂ ನಮ್ಮ ಸಣ್ಣ ವಯಸ್ಸಿನಿಂದ ತನ್ನ ಮಕ್ಕಳಂತೆ ಬೆಳೆಸಿದ್ರು. ಅವರ ರಾಜಕೀಯದ ಸ್ಥಾನಮಾನ ಸ್ಥಿರವಾಗಿರಲು ನಮ್ಗೆ ಆ ಮಟ್ಟದ ಗೌರವ ಕೊಟ್ಟರು ಅಂತಂದ ವಿರಾಜ್. ಆದರೆ ನಮಗೆ ಗೌರವ ಕೊಟ್ಟ ಅದೇ ವ್ಯಕ್ತಿ ತನ್ನ ರಾಜಕೀಯ ಶಕ್ತಿಗಾಗಿ ತಾನು ಮದುವೆಯಾದ ಮೊದಲೇ ಹೆಂಡತಿ ಮತ್ತು ಮಗಳನ್ನು ಕೊಲ್ಲೋದಕ್ಕೆ ನೋಡಿದ್ದಲ್ಲ ಅಂತಂದ್ಲು ಸುರಭಿ. ಇಲ್ಲ, ಅವರು ಬದುಕಿದ್ದಾರೆ, ಆದರೆ ಎಲ್ಲಿದ್ದಾರೋ ಗೊತ್ತಿಲ್ಲ. ಈಗ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಬಹಳ ಸರಳವಾಗಿ ಹೇಳಿದ ವಿರಾಜ್. ಆ ಮಾತಿಗೆ ಆಶ್ಚರ್ಯದಿಂದ ಅವನ್ನ ನೋಡಿ, ಅಂದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದ್ಲು. ಇಷ್ಟೆಲ್ಲ ತಿಳ್ಕೊಂಡವನಿಗೆ ಆ ವಿಷಯ ತಿಳಿದೇ ಇರುತ್ತಾ ಅಂತಂದ ವಿರಾಜ್. ಅಂದರೆ ಅವ್ರು ನಿಜವಾಗಿಯೂ ಬದುಕಿದಾರಾ, ಸತ್ತಿಲ್ವಾ ಅಂತ ಸಂತೋಷ ಪಡ್ತಾ ಕೇಳಿದ್ಲು ಸುರಭಿ. ಬದುಕಿದ್ದಾರೆ, ಆದರೆ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಬೇಕು ಅಂತ ಏನೋ ಆಲೋಚಿಸ್ತಾ ಹೇಳಿದ ವಿರಾಜ್. ಅದು ಕೇಳಿ ಸುರಭಿಗೆ ಸಮಾಧಾನ ಆಯಿತು. ಆದರೆ ಅಷ್ಟರಲ್ಲೇ ಅನುಮಾನ ಬಂದು, ವಿರಾಜ್, ನೀನು ಅವರೆಲ್ಲಿದ್ದಾರೆ ಅಂತ ಕಂಡುಹಿಡಿಯೋದು ಯಾಕೆ? ಎಲ್ಲೋ ಒಂದು ಕಡೆ ಸುಖವಾಗಿದ್ದಾರೆ ಸಾಕು. ಈಗ ಅವರೆಲ್ಲಿದ್ದಾರೆ ಅಂತ ತಿಳಿದ್ರೆ ಅಪ್ಪ ಹೊರಗೆ ಬರ್ತಾರೆ ಅಂದ್ಲು ಸುರಭಿ. ಸಣ್ಣದಾಗಿ ನಗ್ತಾ ವಿರಾಜ್, ನೀನೇನ ಸುರಭಿ, ಹೀಗೆ ಮಾತಾಡ್ತಿದ್ಯಾ? ಅವ್ರ ಬಗ್ಗೆ ಒಂದು ಕಾಲದಲ್ಲಿ ತಿಳ್ಕೊಳ್ಳಲು ತುಂಬ ಆಸೆ ಪಟ್ಟಿದ್ದೆ ಅಲ್ವಾ? ಈಗ ಯಾಕೆ ಕಂಡು ಹಿಡಿಯೋದು ಬೇಡ ಅಂತಿದ್ಯಾ ಅಂತ ಕೇಳಿದ್ಲು. ಖಂಡಿತ ವಿರಾಜ್ ಆಸೆ ಪಟ್ಟಿದ್ದೆ, ಆದರೆ ಎಲ್ಲೋ ಒಂದು ಕಡೆ ಅವರು ಚೆನ್ನಾಗಿದ್ದರೆ ಸಾಕು. ಈಗ ಅವರನ್ನು ಹೊರಗೆ ತಂದು ಅವ್ರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಷ್ಟೇ ಅಂತಂದ್ಲು ಸುರಭಿ. ನೀನು ಹೇಳೋದು ಕೂಡ ಸರಿ, ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಆ ಸಮಸ್ಯೆ ಬಗ್ಗೆ ಇದುವರೆಗೆ ಮಮ್ಮಿಗೆ ತಿಳಿಲೇ ಇಲ್ಲ. ನಾನು ಡ್ಯಾಡಿಯ ಮೊದಲ ಹೆಂಡತಿ ಮತ್ತು ಮಗಳ ಬಗ್ಗೆ ತಿಳಿಯೋದಕ್ಕೆ ಅವ್ರನ್ನ ಹೊರಗೆ ತರೋದೊಂದೇ ಕಾರಣ ಅಲ್ಲ, ಇನ್ನೊಂದು ಕಾರಣವೂ ಇದೆ ಅಂತಂದ ವಿರಾಜ್. ಸುರಭಿ ಹಣೆ ಮೇಲೆ ಬೆರಳಿಟ್ಟು, ಏನ ಸಮಸ್ಯೆ ಅಂತ ಕೇಳಿದ್ಲು. ಏನಂದರೆ, ನಮ್ಮದು ಅಂದ್ಕೊಳ್ತಿರೋ ಆಸ್ತಿಗಳೆಲ್ಲ ನಮ್ಮದಲ್ಲ. ಪ್ರತಿಯೊಂದು ಕೂಡ ತಂದೆಯ ಮೊದಲ ಹೆಂಡತಿ ಮಗಳ ಹೆಸರಿನಲ್ಲೇ ಇವೆ. ಆಸ್ತಿಗಾಗಿ ಮಮ್ಮಿ ಕೇವಲ ಗಾರ್ಡಿಯನ್ನಾಗಿ ಮಾತ್ರ ಇದ್ದಾಳೆ. ಈ ವಿಷಯ ಮಮ್ಮಿಗೆ ಇದುವರೆಗೂ ಅರ್ಥ ಆಗಿಲ್ಲ. ಮಮ್ಮಿ ಆ ಆಸ್ತಿಗಳನ್ನ ಕೇವಲ ಅನುಭವಿಸಬಹುದಷ್ಟೇ ಹೊರತು ಅವುಗಳನ್ನ ಮಾರೋದಕ್ಕೆ ಅಥವಾ ಬೇರೇನಾದರೂ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತಂದ ವಿರಾಜ್. ಆ ಮಾತು ಕೇಳಿ ಸುರಭಿ ಶಾಕ್ ಆಗಿದ್ದೆ ನಿಂತು, ಅದೇನೋ ಆಗ ಹೇಗಿರುತ್ತೆ ಅಂತ ಕೇಳಿದ್ಲು. ಇರುತ್ತೆ ಅಕ್ಕ,
ಈಗ ನಮ್ಮ ಅವಶ್ಯಕತೆಗಾಗಿ ಹಾವಿಗೆ ಹಾಲು ಎರೆದು ಸಾಕ್ತಿದ್ರು, ಆ ಹಾವು ಕಚ್ಚದೇ ಇರುತ್ತಾ? ಖಂಡಿತ ಕಚ್ಚುತ್ತೆ. ಇಲ್ಲಿ ಡ್ಯಾಡಿ ಮಾಡಿದ್ದು ಕೂಡ ಅದನ್ನೇ. ಯಾವುದೋ ಒಂದಿನ ಮಮ್ಮಿಯಿಂದ ಅಥವಾ ನಮ್ಮ ಕುಟುಂಬದಿಂದ ತನಗೆ ತೊಂದರೆ ಬರುತ್ತೆ ಅಂತ ಅವರು ಮೊದಲೇ ಊಹಿಸಿದರು. ಅದಕ್ಕೆ ಈ ಹೆಜ್ಜೆ ಇಟ್ಟಿದ್ದಾರೆ. ಈಗ ನಮ್ಮ ಆಸ್ತಿಗಳು ಎಲ್ಲ ನಮಗೆ ಬರಬೇಕಂದ್ರೆ ಅಥವಾ ನಾವು ಅವುಗಳನ್ನ ಅನುಭವಿಸ್ಬೇಕಂದ್ರೂ ತಂದೆ ಮೊದಲ ಹೆಂಡತಿ ಮಗಳ ಅನುಮತಿ ಬೇಕೇ ಬೇಕು. ಅವಳು ಬಂದು ಈ ಮನೆ ನನ್ನದು, ನೀವು ಹೊರಗೆ ಹೋಗಿ ಅಂದರೆ ತಕ್ಷಣವೇ ನಾವಿಲ್ಲಿಂದ ಹೊರಡಬೇಕಾಗತ್ತೆ ಅಂತಂದ ವಿರಾಜ್. ಆ ಮಾತಿಗೆ ಸುರಭಿಗೆ ತಲೆ ತಿರುಗದಂತಾಯಿತು. ಆಸ್ತಿಗಳೆಲ್ಲ ಚಂದ್ರನ ಮೊದಲ ಹೆಂಡತಿ ಮಗಳ ಹೆಸರಿನಲ್ಲಿವೆ ಅಂತ ವಿರಾಜ್ ಹೇಳಿದ್ದಕ್ಕೆ ಅವಳು ಶಾಕ್ ಆಗಿ ಹಾಗೆ ನಿಂತುಬಿಟ್ಲು. ಅವಳ ಹಾವಭಾವ ನೋಡಿ ಸಣ್ಣಗೆ ನಗ್ತಾ, ಹೇಗಿದೆ ಡ್ಯಾಡಿ ಕೊಟ್ಟ ಏಟು? ಮಮ್ಮಿಯವ್ರನ್ನ ಜೈಲಿಗೆ ಕಳಿಸಿ ನಮಗೆ ತೊಂದರೆ ಮಾಡಿದಾಳೆ ಅಂತ ಅಂದ್ಕೊಂಡ್ರೆ ಅವ್ರು ಇದನ್ನು ಮೊದಲೇ ಊಹಿಸಿ ನಮಗೆ ದೊಡ್ಡ ಏಟು ಕೊಟ್ಟಿದ್ದಾರೆ ಅಂತಂದ ವಿರಾಜ್. ಸುರಭಿ ಬಾಯಿ ತೆರೆದು ನೋಡೋದನ್ನು ನಿಲ್ಲಿಸ್ಬಿಟ್ಲು. ಚಂದ್ರ ಇಷ್ಟು ದುರಾಲೋಚನೆ ಮಾಡ್ತಾನೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ. 2 ನಿಮಿಷದ ನಂತರ ಚೇತರಿಸ್ಕೊಂಡು, ಏನೂ ನೆನಪಾದಂತೆ, ಆದರೆ ವಿರಾಜ್, ಆಸ್ತಿ ಎಲ್ಲ ಅವನ ಮೊದಲ ಹೆಂಡತಿ ಮಗಳ ಹೆಸರಿನಲ್ಲಿದ್ದರೆ ಅವನು ಯಾಕೆ ಅವರನ್ನ ಕೊಲ್ಲೋದಕ್ಕೆ ನೋಡ್ತಾನೆ ಅಂತ ಕೇಳಿದ್ಲು ಸುರಭಿ. ಅದೇ ನನಗೂ ಅರ್ಥ ಆಗ್ತಿಲ್ಲ ಸುರಭಿ. ಆಸ್ತಿ ಪೂರ್ತಿ ಅವಳ ಹೆಸರಿನಲ್ಲಿದ್ದಾಗ ಅವಳನ್ನ ಯಾಕೆ ಕೊಲ್ಲೋದಕ್ಕೆ ನೋಡ್ದ ಅನ್ನೋದು ತಿಳಿತಿಲ್ಲ ಅಂತ ಯೋಚಿಸ್ತಾ ಹೇಳ್ದ ವಿರಾಜ್. ಬಹುಶಃ ನೀನು ಹೇಳಿ ಸುಳ್ಳಾಗಿರ್ಬೋದು ವಿರಾಜ್. ನಿನ್ನ ದಾರಿ ತಪ್ಪಿಸೋದಕ್ಕಾಗಿ ಹೇಳಿರಬಹುದು. ಅಷ್ಟೇ ಹೊರತು ಇದು ನಿಜ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೇವಲ ತನ್ನನ್ನು ಹೊರಗೆ ತರಲು ಅವ್ರ ಮಗಳು ಇರಬೇಕು ಅನ್ನೋ ಕಾರಣಕ್ಕೆ ಆಸ್ತಿಗಳ ಬಗ್ಗೆ ಹೇಳಿ ನಮಗೆ ಹೆದರಿಸಿದ್ರೆ ನಾವು ಅವ್ರನ್ನ ಹುಡುಕಿ ತರ್ತೀವಿ ಅನ್ನೋದು ಡ್ಯಾಡಿ ಪ್ಲ್ಯಾನ್ ಆಗಿರಬಹುದು ಅಂದ್ಲು ಸುರಭಿ. ಅವಳು ಹೇಳಿದ್ದು ತರ್ಕಬದ್ಧವಾಗಿದ್ದರಿಂದ ನಿಜವೇ ಅಂದ್ಕೊಂಡಿದೆಯಾ ಅಂತ ಅನುಮಾನದಿಂದ ಕೇಳಿದ ವಿರಾಜ್. ಖಂಡಿತ ನಿಜ. ಅವರು ಆಡೋ ಆಟದಲ್ಲಿ ನಮ್ಮ ಜೊತೆ ಅವರನ್ನು ಕೂಡ ದಾಳವನ್ನಾಗಿ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಹೇಳಿದ್ಲು ಸುರಭಿ. ಅವರ ಉದ್ದೇಶ ಯಾವುದಾದ್ರೂ ಆಗಲಿ ಸುರಭಿ, ಅದು ನಮಗೆ ಈಗ ಬೇಡ. ಆದರೆ ಅವರು ಏನು ಮಾಡಿದ್ರು ಇಷ್ಟು ದಿನ ನಮ್ಮನ್ನು ತಂದೆಯಂತೆ ಬೆಳೆಸಿದ್ದಕ್ಕೆ ನಾವು ಅವರಿಗೆ ಸಹಾಯ ಮಾಡಬೇಕು, ಅದೇ ಸರಿ ಅಂತಂದ ವಿರಾಜ್. ನಿನಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಮಾಡು, ಆದರೆ ನೀನು ಮಾಡೋ ಸಹಾಯದಿಂದ ಯಾರಿಗಾದರೂ ಅನ್ಯಾಯ ಆದರೆ ಅಥವಾ ಯಾರ ಪ್ರಾಣಕ್ಕಾದರೂ ತೊಂದರೆ ಬಂದರೆ ನೆನಪಿಟ್ಕೋ, ಜೀವನದಲ್ಲಿ ಇನ್ನೆಂದೂ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಬೆರಳು ತೋರಿಸಿ ಎಚ್ಚರಿಕೆ ನೀಡಿದ್ಲು ಸುರಭಿ. ಆ ಮಾತಿಗೆ ಸಣ್ಣದಾಗಿ ತಲೆ ಆಡಿಸಿದ ವಿರಾಜ್ ಏನೋ ಯೋಚಿಸ್ತಾ ರೂಮ್ಗೆ ಹೋದ. ಸ್ವಲ್ಪ ಹೊತ್ತಿಗೆ ಅವನ ಆಲೋಚನೆಗಳು ಒಂದು ದಾರಿಗೆ ಬಂದವು. ಕೂಡಲೇ ತಾನು ಗೊತ್ತುಪಡಿಸಿದ ವ್ಯಕ್ತಿಗೆ ಫೋನ್ ಮಾಡಿ ಚಂದ್ರ ಬರೆಸಿದ ಆಸ್ತಿಗಳ ಪೇಪರ್ಗಳ ಜೆರಾಕ್ಸ್ ಎಲ್ಲವನ್ನ ತರಿಸೋದಕ್ಕೆ ಹೇಳ್ದ. ಮತ್ತೊಂದೆಡೆ ಮನೆಯಿಂದ ಹೊರಬಂದ ರುದ್ರ ನೇರವಾಗಿ ಜಾನ್ ಬಳಿ ಹೋದ. ದಿಯಾ ನಿದ್ದೆ ಮಾಡ್ತಿದ್ದರಿಂದ AC ಆನ್ ಮಾಡಿ ಅವಳಿಗೆ ತೊಂದರೆಯಾಗದಂತೆ ಕಾರ್ನಲ್ಲೇ ಬಿಟ್ಟು ತಾನು ಮೆಲ್ಲಗೆ ಕೆಳಗಿಳಿದ ರುದ್ರ. ಅವನಿಗಾಗಿ ಕಾಯ್ತಿದ್ದ ಜಾನ್, ಸರ್ ನೀವು ಅರ್ಜೆಂಟಾಗಿ ಇದನ್ನು ನೋಡಬೇಕು ಅಂತ ರುದ್ರನ ಮುಂದೆ ಒಂದು ಲ್ಯಾಪ್ಟಾಪನ್ನು ಇಟ್ಟ. ಅದರಲ್ಲಿ ಕೆಲವು ಫೋಟೋಗಳನ್ನ ತೋರಿಸ್ತಾ, ಸರ್ ಇವರೆಲ್ಲ ವರುಣ್ ಸಂಪರ್ಕದಲ್ಲಿರೋ ವ್ಯಕ್ತಿಗಳು, ಇವ್ರ ಜೊತೆ ಅವನು ದಿನಾಲೂ ಮಾತಾಡ್ತಾನೆ, ಹಾಗೆ ಅವನ ಸಂಬಂಧಿಕರ ಫೋಟೋಗಳು ಕೂಡ ಇದರಲ್ಲಿ ಇವೆ ಅಂತ ಹೇಳಿದ ಜಾನ್. ಆ ಮಾತು ಕೇಳಿದ ರುದ್ರ ಒಂದೊಂದು ಫೋಟೋವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಶುರು ಮಾಡ್ದ. ಫೋಟೋಗಳು ಒಂದಾದ್ಮೇಲೆ ಒಂದು ಬರ್ತಿದ್ರೆ ಅವುಗಳು ದೊಡ್ಡದಾಗಿ ಮಾಡಿ ನೋಡ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಫೋಟೋ ಹತ್ರ ರುದ್ರನ ಕಣ್ಣುಗಳು ನಿಂತವು. ಜಾನ್ ಆ ಫೋಟೋವನ್ನು ಕೂಡ ಮುಂದೆ ಸರಿಸೋದಕ್ಕೆ ಹೋದಾಗ, 1 ನಿಮಿಷ ಜಾನ್ ಅಂತಂದ ರುದ್ರ. ಆ ಮಾತಿಗೆ ಜಾನ್ ನಿಂತ ಆ ಫೋಟೋವನ್ನು ದೊಡ್ಡದಾಗಿ ಮಾಡಿ ನೋಡ್ದ ರುದ್ರ. ಅದು ಕಾಲೇಜಿನ ಸಮಾರಂಭದ ದಿನ ತೆಗೆದ ಫೋಟೋ ಆಗಿತ್ತು. ಅದರಲ್ಲಿ ತನಗೆ ಬಹಳ ಪರಿಚಿತನಾದ ವ್ಯಕ್ತಿ ಕಂಡಿದ್ದಕ್ಕೆ ಶಾಕ್ ಆಗಿ, ಜಾನ್ ಈ ವ್ಯಕ್ತಿ ವಿವರಗಳು ನನಗೆ ಬೇಕು ಅಂತ ಹೇಳಿದ ರುದ್ರ. ಸರಿ ಸರ್, 1 ಗಂಟೆಯಲ್ಲಿ ನಿಮ್ಗೆ ಅವರ ವಿವರ ಕೊಡ್ತೀನಿ ಅಂತ ಆ ಫೋಟೋವನ್ನು ತನ್ನ ಮೊಬೈಲ್ಗೆ ಕಳಿಸ್ಕೊಂಡು ಹೋಗಲು ಹೊರಟ ಜಾನ್ ಮತ್ತೆ ನಿಂತು, ಸರ್ ಅವನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರೋ ಎಲ್ಲರ ಫೋಟೋ ಸಿಕ್ತು, ಆದರೆ 1 ನಂಬರ್ನ ಫೋಟೋ ಮಾತ್ರ ಸಿಕ್ಕಿಲ್ಲ ಅಂತ ಹೇಳ್ದ. ಹೌದಾ, ಆ ನಂಬರ್ ಏನು ಅಂತ ತನ್ನ ಮೊಬೈಲ್ ತೆಗೆದ ರುದ್ರ. ಆ ನಂಬರ್ ಹೇಳ್ದ ಜಾನ್. ಅದನ್ನು ಬರೆದುಕೊಂಡ ರುದ್ರ, ಇದು ಇಂಡಿಯಾ ನಂಬರ್, ಯಾರ್ದಾಗಿರಬಹುದು ಅಂತ ಕೂಡಲೇ ಫೋನ್ ಮಾಡ್ದ. ಆದರೆ ನಂಬರ್ ಬ್ಯುಸಿ ಬರ್ತಿದ್ದರಿಂದ ಇದೇನು ಈ ನಂಬರ್ ಎಂಗೇಜ್ ಬರ್ತಿದೆ ಅಂದ್ಕೊಂಡು, ಸರಿ ನೀನು ಆ ಕೆಲಸ ನೋಡು, ಈ ನಂಬರ್ ಯಾರ್ದು ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳ್ದ. ಲ್ಯಾಪ್ಟಾಪ್ನಲ್ಲಿರೋ ಆ ಫೋಟೋ ನೋಡ್ತಿದ್ರೆ ರುದ್ರನಿಗೆ ಕೋಪ ಉಕ್ಕು ಬರ್ತಿತ್ತು. ಆದರೂ ಬಹಳ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದ ರುದ್ರ.
ಅದೇ ಸಮಯದಲ್ಲಿ ನಿದ್ದೆ ಮಾಡ್ತಿರುವಂತೆ ಕಣ್ಮುಚ್ಚಿ ಕೂತಿದ್ದ ರಂಜನಿ ಮನಸ್ಸು ಆಲೋಚನೆಗಳಲ್ಲಿ ಮುಳುಗಿತ್ತು. ನಾನು ರುದ್ರನ ಹತ್ತಿರವೇ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೋ ಏನೋ, ಆದರೆ ಅವನಿಗೆ ತೊಂದರೆ ಬರುತ್ತೆ, ಅಮ್ಮನಿಗೂ ತೊಂದರೆ ಆಗುತ್ತೆ, ದಿಯಾಗೂ ಕಷ್ಟ ಆಗುತ್ತೆ. ಈ ತಿಂಗಳು ಇಂಜೆಕ್ಷನ್ ಆಗಿದೆ, ಹಾಗಾಗಿ ತಿಂಗಳ ಕೊನೆವರೆಗೂ ಸಮಸ್ಯೆ ಇಲ್ಲ. ಆದರೆ ಮುಂದಿನ ತಿಂಗಳು 8ನೇ ತಾರೀಕಿಗೆ ಮತ್ತೆ ಆ ಇಂಜೆಕ್ಷನ್ ಕೊಡಿಸ್ಬೇಕು. ಅದು ಏನು ಅನ್ನೋದು ವರುಣ್ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ನಾನು ವರುಣ್ ಎದುರು ಬಿದ್ದು ತಪ್ಪು ಮಾಡಿದ್ನಾ? ಈಗಲೂ ಕಾಲ ಮಿಂಚಿಲ್ಲ. ಈ ರಾತ್ರಿ ದಿಯಾಳನ್ನು ಕರ್ಕೊಂಡು ವರುಣ್ ಜೊತೆ ಇಲ್ಲಿಂದ ಹೋಗ್ಬಿಡ್ತೀನಿ. ಒಂದು ಬಾರಿ ಹೋದರೆ ಸುಮ್ಮನಿರ್ತಾರೆ, 2ನೇ ಬಾರಿ ಕಾಣದಂದು ಹೋದರೆ ಒಪ್ಕೊಳ್ತಾರೆ. ಆದರೆ ಇಷ್ಟು ವರ್ಷಗಳ ನಂತರ ತನ್ನ ಹತ್ತಿರ ಬಂದು ನಾನು ಮತ್ತೆ ತಪ್ಪಿಸ್ಕೊಂಡು ಹೋದರೆ ಈ ಬಾರಿ ಯಾವುದೇ ಕಾರಣಕ್ಕೂ ರುದ್ರ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಅವನಿಗೆ, ಅಮ್ಮನಿಗೆ, ಎಲ್ರಿಗೂ ಒಳ್ಳೆಯದು ಅಂತ ಅಂದ್ಕೊಂಡ್ಳು. ಮನಸ್ಸಿನಲ್ಲಿ ನಿರ್ಧಾರ ಏನೋ ಮಾಡಿಕೊಂಡ್ಳು. ಆದರೆ ಅವಳನ್ನಷ್ಟು ಪ್ರೀತಿಯಿಂದ ನೋಡ್ತಾ ಇರುವ ರುದ್ರನ ಮುಖ ನೆನಪಾದಾಗ, ಇಷ್ಟು ಪ್ರೀತಿಯೇ ನಿನಗೆ? ಇಷ್ಟು ವರ್ಷಗಳಾದರೂ ನಿನ್ನಲ್ಲಿ ನನ್ನ ಮೇಲಿರೋ ಪ್ರೀತಿ ಹೆಚ್ಚಾಯಿತೇ ಹೊರತು ಕಡಿಮೆ ಆಗಲಿಲ್ಲ ಅಂದುಕೊಂಡಾಗ ಮನಸ್ಸಿನಲ್ಲಿ ಅತೀವ ನೋವಾಯಿತು. ಅವಳ ಕಣ್ಣುಗಳಿಂದ ಒಂದೊಂದೇ ಹನಿ ಕಣ್ಣೀರು ಜಾರ್ತಾ ಇತ್ತು. ಅದನ್ನು ಗಮನಿಸಿದ ಮಾಲತಿ ಮೆಲ್ಲಗೆ ರಂಜನಿ ಕೈ ಹಿಡಿದು ಸವರಿ, ನೋಡು ರಂಜನಿ, ಹೆಣ್ಮಕ್ಳು ತುಂಬ ಬಲಶಾಲಿಗಳು, ಎಂಥ ನೋವನ್ನಾದರೂ ಸಹಿಸ್ಕೊಳ್ತಾರೆ. ಆದರೆ ಆ ಹೆಣ್ಣಿಗೆ ಒಬ್ಬ ಗಟ್ಟಿಯಾದ ಗಂಡಸಿನ ಬೆಂಬಲ ಇದ್ದರೆ ಅವಳು ಎಷ್ಟೇ ದೊಡ್ಡ ಸಮಸ್ಯೆಯನ್ನಾದರೂ ಎದುರಿಸಬಲ್ಲಳು. ನೀನು ಕೂಡ ತುಂಬ ಗಟ್ಟಿಯಾದವಳು. ಹಾಗಾಗಿ ಅಲ್ವೇ ವಿದೇಶದಿಂದ ಬಂದು ಈ ಮಗಳ ಜೊತೆ ಒಬ್ಬ ವ್ಯಕ್ತಿ ಹತ್ರ ಸುರಕ್ಷವಾಗಿದೆಯಾ. ಅಂಥ ನಿನಗೆ ಪ್ರೀತಿ ಕೊಡೋ ರುದ್ರ ಜೊತೆಗಿದ್ದಾನೆ. ಇನ್ನು ಯಾವುದರ ಬಗ್ಗೆ ಯೋಚಿಸ್ಬೇಡ. ಏನಿದ್ರೂ ರುದ್ರ ನೋಡ್ಕೊಳ್ತಾನೆ. ನೀನಿಲ್ಲದ ಈ 4 ವರ್ಷಗಳಲ್ಲಿ ನಮ್ಮನ್ನು ನಿನಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಅಂಥವನಿಗೆ ತನಗಿಷ್ಟವಾದ ನಿನ್ನನ್ನು ಮತ್ತು ಮಗಳನ್ನು ಹೇಗೆ ಕಾಪಾಡ್ಕೊಳ್ಬೇಕಂತ ತಿಳಿದಿರುತ್ತೆ ಅಂದ್ಲು. ಆ ಮಾತುಗಳಿಗೆ ರಂಜನಿ ಕಣ್ಣೀರು ಇನ್ನಷ್ಟು ಹೆಚ್ಚಾಗಿ ಹರಿಯಿತು. ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ಮನಸ್ಸಿನಲ್ಲಿ, ಇಲ್ಲಮ್ಮ, ಎದುರಿರೋದು ರಾಕ್ಷಸರು, ನಮ್ಮದವ್ರನ್ನ ನಡು ನೀರಿನಲ್ಲಿ ಕೈ ಬಿಡೋ ರಾಕ್ಷಸರು, ಅಂಥವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಗಟ್ಟಿಯಾದವರಾದರೂ ಅವರ ಕೈಯಲ್ಲಿ ಕೀಲು ಬೊಂಬೆಗಳೇ. ಆ ವಿಷಯ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ, ರುದ್ರ ಕೂಡ ನಂಬಲ್ಲ. ನಾನು ನಿಮ್ಮ ಜೀವನದಲ್ಲಿ ಇಲ್ದಿದ್ರೆ ಮಾತ್ರ ನೀವು ಸುರಕ್ಷಿತವಾಗಿರ್ತೀರಿ, ದಿಯಾ ಕೂಡ ಸುರಕ್ಷಿತವಾಗಿರ್ತಾಳೆ ಅಂತ ಅಂದ್ಕೊಂಡ್ಳು. ಅದೇ ಸಮಯದಲ್ಲಿ ಸ್ಟೋರ್ ರೂಮ್ನಲ್ಲಿದ್ದ ವರುಣ್ ತನ್ನ ಜೇಬ್ನಲ್ಲಿದ್ದ ಮೊಬೈಲ್ ಹೊರ ತೆಗೆದು ಸಂತೋಷದಿಂದ, ಅಯ್ಯೋ ಮುಗ್ದನೆ, ನನ್ನ ರೂಮ್ನಲ್ಲಿ ಹಾಕಿ ನನ್ನ ಬಳಿ ಮೊಬೈಲ್ ಇರೋದನ್ನು ಮರೆತು ಹೋಗಿದೆಯಾ, ನಾನಿಲ್ಲಿಂದ ತಪ್ಪಿಸ್ಕೊಳ್ಳೋದನ್ನು ಸುಲಭ ಮಾಡಿದೆಯಾ ಅಂದ್ಕೊಂಡು ಕೂಡಲೇ ಒಂದು ನಂಬರ್ಗೆ ಕಾಲ್ ಮಾಡ್ದ. ಆದರೆ ನಂಬರ್ ರಿಂಗ್ ಆಗ್ತಿರಲಿಲ್ಲ. ಮತ್ತೊಂದು ನಂಬರ್ಗೆ ಮಾಡ್ದ. ಅದು ಅಷ್ಟೇ, ವಾಟ್ಸಪ್ ಅಥವಾ ಸೋಷಿಯಲ್ ಮೀಡಿಯಾ ನೋಡೋಣ ಅಂದರೆ ನೆಟ್ ಬರ್ತಿಲ್ಲ. ಇದೇನು ಮೊಬೈಲ್ನಲ್ಲಿ ಚಾರ್ಜಿಂಗ್ ಇದೆ, ಬ್ಯಾಲೆನ್ಸ್ ಇದೆ, ಆದರೂ ಫೋನ್ ಯಾಕೆ ಹೋಗ್ತಾ ಇಲ್ಲ ಅಂದ್ಕೊಳ್ಳುವಾಗ ಯಾವುದೋ ಹೊಳೆದು, ಅಂದರೆ ಜಾಮರ್ ಆನ್ ಮಾಡಿದಾನ. ಅದು ಗೊತ್ತಾಯಿತು. ತಾನು ರುದ್ರನನ್ನು ಮುಗ್ಧ ಅಂದ್ಕೊಂಡಿದ್ದಕ್ಕೆ ತನ್ನನ್ನೇ ತಾನು ಬೈದ್ಕೊಂಡು ಬಾಗಿಲು ಬಡಿಯೋದಕ್ಕೆ ಶುರು ಮಾಡ್ದ. ಏ ರುದ್ರ, ನೀನು ನನ್ನನ್ನು ಕಟ್ ಹಾಕಿ ದೊಡ್ಡ ತಪ್ಪು ಮಾಡಿದ್ಯಾ, ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯಾ. ಆ ಶಿಕ್ಷೆ ಏನು ಅಂತ ರಂಜನಿಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ರಂಜನಿ ನನಗೊಪ್ಸು ಅಂತ ಕೂಗಾಡ್ದ. ಆ ಶಬ್ದಗಳು ಸಣ್ಣ ಕೇಳಿಸಿದ್ದಂತೆ ರಂಜನಿಯ ಎದೆಯಲ್ಲಿ ಭಯ ಶುರುವಾಯಿತು. ಅದನ್ನು ಗಮನಿಸಿದ ಕವಿತಾ ತಕ್ಷಣ ರಂಜನಿ ಇದ್ದ ರೂಮ್ ಬಾಗಿಲು ಹಾಕಿ ಹೊರ ಬಂದ್ಲು. ಈಗ ಅವನು ಕೂಗು ರಂಜನಿ ಕೇಳಿಸ್ತಿಲ್ಲ. ಕವಿತಾ ಹೋಗಿ ವರುಣ್ ಇದ್ದ ರೂಮ್ ಬಾಗಿಲು ಬಡಿದ್ಲು. ವರುಣ್ ಮತ್ತೆ ಬಾಗಿಲು ಬಡಿತಾ, ಯಾರು ಇದ್ದಾರೆ, ಬಾಗಿಲು ತೆಗೀರಿ, ಮರ್ಯಾದೆಯಿಂದ ತೆಗೆದರೆ ನಿಮ್ಗೆ ಒಳ್ಳೇದು, ಇಲ್ದಿದ್ರೆ ಮುಂದೆ ನಡೆಯೋ ಘಟನೆಗಳಿಗೆ ನನ್ನ ಹೊಣೆ ಮಾಡಬೇಡಿ ಅಂತ ಬೆದರಿಸ್ದ. ಒಳ್ಳೇದಾಯಿತು ಬಿಡು, ನಿನ್ನ ಮಾತು ಇಲ್ಲಿವರೆಗೆ ಕೇಳಿದೆ ಸಾಕು, ಇನ್ನು ನಿನ್ನ ಆಟ ಸಾಕು ಮಾಡು. ಈಗ ನಿನ್ನ ಮಾತು ಕೇಳಿ ನಾವು ಕೂಡ ಅರುಂಧತಿ ಚಿತ್ರದ ಅನುಷ್ಕಾ ಥರ ನಮ್ಮನ್ನು ಏನು ಮಾಡಲಾರೆ ಅಂತ ಅರ್ಚಬೇಕಾ ಅಂತ ಹಾಸ್ಯವಾಗಿ ಕೇಳಿದ್ಲು. ಆ ಮಾತಿಗೆ ಸೆಟ್ಟಾದ ವರುಣ್, ಹೇಯ್, ತುಂಬ ಓವರಾಗಿ ಮಾತಾಡ್ತಿದ್ಯಾ, ಬಾಗಿಲು ತೆಗಿ, ಇಲ್ದಿದ್ರೆ ನಾನು ಏನು ಮಾಡ್ತೀನಿ ಅಂತ ನಂಗೆ ತಿಳಿಯಲ್ಲ ಅಂತ ಅಂದ. ಏನು ಮಾಡ್ತೀಯೋ ಮಾಡ್ಕೊ, ನಾನು ಮಾತ್ರ ಬಾಗಿಲು ತೆಗಿಯಲ್ಲ. ಶಕ್ತಿ ಇದ್ದರೆ ಬಾಗಿಲು ಮುರಿದಾಕಿ ಹೊರಗೆ ಬಾ, ಸುಮ್ಮನೆ ಬಡ್ಕೋಬೇಡ ಅಂತ ಎಚ್ಚರಿಕೆ ನೀಡಲಿಂದ ಒಟ್ಟು ಹೋದ್ಲು. ವರುಣ್ಗೆ ಕೂಡ ಯಾರು ಬಾಗಿಲು ತೆಗಿಯಲ್ಲ ಅಂತ ಅರ್ಥವಾಗಿ ಸುಮ್ಮನೆ ಕೂತ. ಮತ್ತೊಂದೆಡೆ ಇಂಡಿಯಾಗೆ ಬಂದು ವಿಶಿಷ್ಟ ನೇರವಾಗಿ ಮನೆಗೆ ಹೋದ್ಲು. ಅವಳು ಒಬ್ಬಳೇ ಬಂದಿದ್ದಕ್ಕೆ ವಸುಂಧರ, ಏನು ವಿಷಿ, ನೀನು ಒಬ್ಬಳೇ ಬಂದಿದ್ದೀಯಲ್ಲ, ಬಾವ ಬರಲಿಲ್ವಾ ಅಂತ ಕೇಳಿದ್ಲು. ಭಾವನಿಗಲ್ಲಿನ್ನೂ ಕೆಲಸ ಇದೆಯಂತತ್ತೆ, ಅದಕ್ಕೆ ಬರಲಿಲ್ಲ, ಆಫೀಸ್ ನೋಡ್ಕೊಳ್ಳೋದಕ್ಕೆ ನಾನು ಬಂದೆ ಅಂತಂದ್ಲು ವಿಶಿಷ್ಟ. ಇದೇನಿದು, ನನಗೆ ಸುಳ್ಳು ಹೇಳ್ತಿದ್ದಾಳಲ್ಲ ಅಂದ್ಕೊಂಡ ವಸುಂಧರ. ನೀನಿಲ್ಲದೆ ಅವನು ಒಬ್ಬನೇ ಅಲ್ಲಿ ಮಾಡೋ ಕೆಲಸ ಏನಿದೆ ಅಂತ ಕೇಳಿದ್ಲು. ವಿಶಿಷ್ಟ ಹೆಗಲು ಕುಲುಕ್ತಾ, ಏನೋ ಅತ್ತೆ, ನನಗೆ ಗೊತ್ತಿಲ್ಲ ಅಂದ್ಲು. ಗೊತ್ತಿಲ್ಲ ಅಂದರೆ ಹೇಗೆ ಹುಡುಗಿ,
ನೀನು ರುದ್ರನನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ? ಅಂಥವನು ಯಾಕಲ್ಲಿ ನಿಂತಿದ್ದಾನೆ ಅಂತ ನಿಂಗೆ ತಿಳಿಬೇಕಲ್ವಾ ಅಂತ ಕೇಳಿದ್ಲು. ನಾನು ತಿಳ್ಕೊಂಡ್ರು ಭಾವನಿಗೂ ನನಗೂ ಮದುವೆ ಆಗುತ್ತೆ, ತಿಳ್ಕೊಳ್ದಿದ್ರೂ ಮದುವೆ ಆಗುತ್ತೆ, ಇದರಲ್ಲಿ ಬದಲಾವಣೆ ಇಲ್ವಲ್ಲ ಅತ್ತೆ, ನನಗೆ ಯಾಕೆ ಆತಂಕ ಅಂತ ಕೇಳಿದ್ಲು ವಿಶಿಷ್ಟ. ಸರಿ ಬಿಡು, ಆದರೂ ತಿಳಿದಿರಲಿ ಅಂದ್ಲು ವಸುಂಧರ. ನನಗೆ ಈಗಿನಿಂದಲೇ ಗಂಡನನ್ನು ಕಂಟ್ರೋಲ್ ಮಾಡೋ ಆಸಕ್ತಿ ಇಲ್ಲ ಅತ್ತೆ. ಭಾವನ ಜೀವನ ಭಾವನಿಷ್ಟ, ನನ್ನ ಜೀವನ ನನ್ನಿಷ್ಟ. ಇಬ್ಬರು ಒಂದು ಸಂಬಂಧದಲ್ಲಿದ್ದರೂ ಒಬ್ಬರ ವೈಯಕ್ತಿಕ ಜೀವನಕ್ಕೊಬ್ಬರು ಗೌರವ ಕೊಡಬೇಕು, ನನಗದಿಷ್ಟ ಎನ್ನುತ್ತಾ ತನ್ನ ರೂಮಿಗೆ ಹೋದ್ಲು ವಿಶಿಷ್ಟ. ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅಂದ್ಕೊಂಡು ವಸುಂಧರ ಕೂಡಲೇ ಶಶಿಕಲಾಗೆ ಫೋನ್ ಮಾಡಿದ್ರು. ಶಶಿಕಲಾ ಫೋನ್ ಎತ್ತಿ, ಹಲೋ ವಸುಂಧರ, ಹೇಗಿದೆಯಾ ಅಂತ ಕೇಳಿದ್ಲು. ಹಲೋ ಅದಕ್ಕೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ವಿಶಿಷ್ಟ ಬಿಸ್ನೆಸ್ ಟೂರ್ಗೆ ಹೋಗಿದ್ಲು ಅಲ್ವಾ, ಈಗ ವಾಪಸ್ ಬಂದಿದ್ದಾಳೆ ಅಂತ ಹೇಳಿದ್ಲು. ಶಶಿಕಲಾ ನಗ್ತಾ, ಕೆಲಸ ಮುಗಿದಿರ್ಬೋದು ಅದಕ್ಕೆ ಬಂದಿದ್ದಾಳೆ, ಅದಕ್ಕೆ ಯಾಕೆ ಗಾಬರಿ ಪಡ್ತಿದ್ದೀರಿ ಅಂತ ಕೇಳಿದ್ಲು. ಇಬ್ಬರು ಬಂದರೆ ನಾನು ಯಾಕೆ ಕೇಳ್ತಿದ್ದೆ, ವಿಷಿ ಮಾತ್ರ ಬಂದಿದ್ದಾಳೆ, ರುದ್ರ ಬರಲಿಲ್ಲ. ಅದೇನು ರುದ್ರ ಬರದೆ ಇವಳು ಒಬ್ಬಳೇ ಬಂದಿದ್ದಾಳೆ, ಅವನನ್ನು ಎಲ್ಲಿ ಬಿಟ್ಟು ಬಂದ್ಲು ಅಂತ ಕೇಳಿದ್ಲು ಶಶಿಕಲಾ. ನನಗೂ ಅದೇ ತಿಳಿತಿಲ್ಲ, ಇಬ್ಬರು ಮದುವೆ ಆಗೋರು ಒಬ್ಬರ ಮೇಲೊಬ್ಬರಿಗೆ ಜವಾಬ್ದಾರಿ ಬೇಡವೆ? ನಾನು ಕೇಳಿದ್ರೆ ಅವರವರ ಇಷ್ಟ ಅಂತಾಳೆ, ಒಂದು ಬಾರಿ ನಿನ್ನ ಮಗಳನ್ನು ಕೇಳು ಅಂತ ಆತಂಕದಿಂದ ಹೇಳಿದ್ಲು ವಸುಂಧರ. ಸರಿ ಅಂತ ಫೋನ್ ಇಟ್ಟು ಶಶಿಕಲಾ ಕೂಡಲೇ ವಿಶಿಷ್ಟಾಗಿ ಫೋನ್ ಮಾಡಿದ್ಲು. ರೂಮ್ನಲ್ಲಿ ಬಟ್ಟೆಗಳನ್ನೆಲ್ಲ ಎಸ್ತು ಕೂತಿದ್ದು ವಿಶಿಷ್ಟ ಫೋನ್ ಎತ್ತಿ ಅಷ್ಟಲ್ಲೇ ಅತ್ತೆ ಫೋನ್ ಮಾಡಿದ್ರಾ ಮಮ್ಮಿ ಅಂತ ಕೇಳಿದ್ಲು. ಹೌದು, ನೀನು ಬಾಬನ ಜೊತೆ ಎಷ್ಟು ಎಂಜಾಯ್ ಮಾಡಿದೆ ಅಂತ ಹೇಳಿದ್ಲು, ಆದರೆ ಅವನ್ನ ಇಲ್ಲಿ ಬಿಟ್ಟು ಬಂದೆ ಅಂತ ಕೇಳಿದ್ಲು ಶಶಿಕಲಾ. ಎಲ್ಲೂ ಅಲ್ಲ ಮಮ್ಮಿ, ಪ್ಯಾರಿಸ್ನಲ್ಲಿ ಬಿಟ್ಟು ಬಂದೆ, ಬಾಬಾ ಪ್ರೀತಿಸಿದ ಹುಡುಗಿ ಸಿಕ್ಕಿದಾಳೆ ಮಮ್ಮಿ, ನಿನಗೆ ಗೊತ್ತಾ ಬಾಬಾ ಎಷ್ಟು ಸಂತೋಷವಾಗಿದ್ದಾನೆ ಅಂತ ಖುಷಿಯಿಂದ ಹೇಳಿದ್ಲು. ಆ ಮಾತು ಕೇಳಿ ಶಶಿಕಲಾ ಶಾಕ್ ಆಗಿ, ಬಾಬಾ ಪ್ರೀತಿಸಿದ ಹುಡುಗಿ ಸಿಕ್ಕಿದ್ಲಾ, ಸಿಕ್ಕರೆ ನಿನ್ನ ಹೀಗೆ ಒಬ್ಬಳೇ ಕಳಿಸ್ಕೊಟ್ನಾ ಅಂತ ಕೇಳಿದ್ಲು. ಅಯ್ಯೋ ಮಮ್ಮಿ, ನಿನಗೆ ವಿಷಯ ಗೊತ್ತಿಲ್ಲ, ಆ ಹುಡುಗಿ ಸಿಕ್ಕಿದ್ದಾಳೆ, ಆದರೆ ಅವಳು ಯಾವುದೋ ಸಂಕಷ್ಟದಲ್ಲಿದ್ದಾಳೆ, ಅದಕ್ಕೆ ಬಾಬಾ ಯಾರಂತ ತಿಳಿದಂತೆ ನಾಟಕ ಮಾಡ್ತಿದ್ದಾಳೆ. ಇನ್ನೊಂದು ವಿಷಯ ಗೊತ್ತಾ, ಭಾವನಿಗೊಬ್ಬಳು ಮಗಳು ಕೂಡ ಇದ್ದಾಳೆ, ತುಂಬ ಮುದ್ದಾಗಿದ್ದಾಳೆ ಅಂತ ನಗ್ತಾ ಹೇಳಿದ್ಲು ವಿಶಿಷ್ಟ. ಶಶಿಕಲಾ ಗಾಬರಿಯಿಂದ, ನೀನೇಕೆ ನಗ್ತಿದೆಯಾ, ಇಷ್ಟು ವರ್ಷ ಭಾವನನ್ನು ಮದುವೆ ಆಗೋದಕ್ಕೆ ಕಾಯ್ತಿದೆಯಲ್ಲ, ಈಗ ಯಾರೋ ಬಂದಿದ್ದಾರೆ ಅಂತ ನೀನು ಸುಮ್ಮನೆ ಆಗೋದು ನಿನಗೆ ಕಷ್ಟ ಆಗ್ತಿಲ್ವಾ ಅಂತ ಕೇಳಿದ್ಲು ವಿಶಿಷ್ಟ. ಒಂದು ಕ್ಷಣ ಸುಮ್ಮನಾದ್ಲು, ಅವಳ ಕಣ್ಣಲ್ಲಿ ನೀರು ತುಂಬಿತು. ಆದರೂ ಒರೆಸ್ಕೊಂಡು, ಸ್ವಲ್ಪ ನೋವಿದೆ ಮಮ್ಮಿ, ಆದರೆ ಆ ಹುಡುಗಿ ಜೊತೆ ಇದ್ದರೆ ಬಾಬಾ ಸಂತೋಷವಾಗಿರ್ತಾನೆ. ನಿನಗೆ ಗೊತ್ತಾ ಮಮ್ಮಿ, ಈ 4 ವರ್ಷಗಳಲ್ಲಿ ಭಾವನ ಮುಖದಲ್ಲಿ ಕಾಣದ ನಗು, ಸಂಭ್ರಮ ಈ 2 ದಿನಗಳಲ್ಲಿ ನಾನು ನೋಡಿದೆ, ನನಗೆ ಅವನ ಬಗ್ಗೆ ತುಂಬ ಖುಷಿ ಇದೆ ಅಂತ ಅಂದ್ಲು. ನೀನು ನಿಜವಾಗಿಯೂ ಈ ಮಾತು ಹೇಳ್ತಿದ್ಯಾ? ಒಂದು ವೇಳೆ ನಿನಗೆ ಬಾಬಾನೇ ಬೇಕು ಅಂದ್ರೆ ಹೇಳು, ನಾನು ಬಂದು ಮಾತಾಡ್ತೀನಿ, ನಿಮ್ಮ ಮದುವೆ ಮಾಡಿಸ್ತೀನಿ ಅಂತ ಅಂದ್ಲು ಶಶಿಕಲಾ. ವಿಶಿಷ್ಟ ನಗ್ತಾ, ಭಾವನನ್ನು ಬಲವಂತವಾಗಿ ನನಗೆ ಮದುವೆ ಮಾಡಿಕೊಡ್ತೀಯೇನೋ ಮಮ್ಮಿ, ಆದರೆ ನಮ್ಮ ಸಂಸಾರ ನಡೆಸೋದಕ್ಕೆ ಸಾಧ್ಯ ಇಲ್ವಲ್ಲ. ನನ್ನ ಬಗ್ಗೆ ಯೋಚಿಸ್ಬೇಡ ಮಮ್ಮಿ, ನನಗೂ ಭಾವಂತರ ಒಬ್ಬ ಒಳ್ಳೆ ಲವರ್ ಸಿಗ್ತಾನೆ, ಆಗ ನಾನು ಅವನನ್ನು ಮದುವೆಯಾಗಿ ಭಾವನ ಮುಂದೆ ಪೋಸ್ ಕೊಡ್ತೀನಿ ಅಂತ ಹಾಸ್ಯ ಮಾಡಿದ್ಲು. ಮಗಳು ವಿಷಯವನ್ನು ಲಘುವಾಗಿ ತಗೊಂಡಿದ್ದಕ್ಕೆ ಶಶಿಕಲಾಗೂ ಸಮಾಧಾನ ಆಯಿತು. ಮಾರನೇ ದಿನ ಬೆಳಿಗ್ಗೆ ವಿಶಿಷ್ಟ ರೆಡಿಯಾಗಿ ಕೆಳಗಿಳಿದಾಗ ವಸುಂಧರ, ಏನು ವಿಷಯ ಇಷ್ಟರಲ್ಲೇ ಆಫೀಸ್ ಕೊಟ್ಯಾ, ಇವತ್ತು ರೆಸ್ಟ್ ತಗೊಳ್ಬಾರ್ದಿತ್ತಾ ಅಂತ ಕೇಳಿದ್ಲು. ರೆಸ್ಟ್ ತಗೊಳ್ಳೋಳಾಗಿದ್ದರೆ ಭಾವನ ಹತ್ರನೇ ಇರ್ತಿದ್ದೆ ಅಲ್ವಾ ಅತ್ತೆ, ನಾನು ಕೆಲಸ ನೋಡ್ಕೊಳ್ಳೋದಕ್ಕಾಗಿಯೇ ಬಂದವಳು, ಬಾಬಾ ಕೂಡ ಫೋನ್ ಮಾಡಿ ಆಫೀಸ್ಗೆ ಹೋಗೋದಕ್ಕೆ ಹೇಳಿದ್ದಾನೆ ಅಂದ್ಲು ವಸುಂಧರ. ಮನಸ್ಸಿನಲ್ಲೇ ಇದೆಲ್ಲ ರುದ್ರನ ಹೆಸರಿನಲ್ಲಿದೆ ಅಂದ್ಕೊಂಡ್ರೆ ಮಾವ ಹೋಗುವಾಗ ಈ ಕೆಲಸ ಮಾಡಿದಾನಲ್ಲ, ಈಗ ಪ್ರತಿಯೊಂದಕ್ಕೂ ಇವರ ಅಡಿಯಾಳಾಗಬೇಕು ಅಂತ ಗುಣಗದ್ಲು ವಿಶಿಷ್ಟ. ಅದನ್ನು ಕೇಳಿ, ಏನಾಯ್ತತ್ತೆ, ಏನಾದರೂ ಸಮಸ್ಯೆ ಅಂತ ಕೇಳಿದ್ಲು. ಏನೂ ಇಲ್ಲ ವಿಷಿ ಅಂದ್ಲು ವಸುಂಧರ. ವಿಶಿಷ್ಟ ಕಾರ್ ಡ್ರೈವ್ ಮಾಡ್ಕೊಂಡು ಆಫೀಸ್ಗೆ ಹೋದ್ಲು. ಅಲ್ಲಿ ಎಲ್ಲರೂ ಅವಳಿಗೆ ವಿಶ್ ಮಾಡಿದ್ರು. ಅವಳು ರುದ್ರನ ಕ್ಯಾಬಿನ್ಗೆ ಹೋದ್ಲು. ಅಲ್ಲಿ ತನ್ನ ಟೇಬಲ್ನಲ್ಲಿ ಕೂತು ಮೇಲ್ ಚೆಕ್ ಮಾಡ್ತಿದ್ದಾಗ ರಿಷಿ ಬಂದ. ಹೇ ವಿಶಿಷ್ಟ, ಅಷ್ಟರಲ್ಲಿ ಬಂದ್ಬಿಟ್ಯಾ ಅಂತ ಹೇಳ್ದ ರಿಷಿ. ಹೌದು ರಿಷಿ, ಆಫೀಸ್ನಲ್ಲೆಲ್ಲ ಓಕೆನಾ ಅಂತ ಕೇಳಿದ್ಲು. ಎಲ್ಲ ಸರಿ ಇದೆ, ಆದರೆ ನಮ್ಮ ಬಾಸ್ ಎಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳ್ದ. ಬಾಬಾ ಇನ್ನೂ ಬರಲಿಲ್ಲ, ಪ್ಯಾರಿಸ್ನಲ್ಲಿದ್ದಾರೆ. ಅದೇನು ನೀನು ಬರದೇ ಇರೋದು, 2 ದಿನದಲ್ಲಿ ಬರ್ತೀನಿ ಅಂದಿದ್ನಲ್ಲ ಅಂತ ಕೇಳ್ದ. ನನಗೇನು ಗೊತ್ತು, ಭಾವನಿಗೆ ಯಾವುದೋ ಪರ್ಸ್ನಲ್ ಕೆಲಸ ಇದೆಯಂತೆ ಅಂದ್ಲು ವಿಶಿಷ್ಟ. ನಿಮಗೆ ನನಗೆ ತಿಳಿಯದ ಪರ್ಸ್ನಲ್ ಕೆಲಸ ಅವನಿಗೇನಿದೆ ಅಂತ ಅನುಮಾನದಿಂದ ಕೇಳಿದ ರಿಷಿ. ನೋಡ್ರಿಷಿ, ನಾವೆಲ್ಲರೂ ಎಷ್ಟು ಕ್ಲೋಸ್ ಆಗಿದ್ರು ಒಬ್ಬೊಬ್ಬರು ವೈಯಕ್ತಿಕ ವಿಷಯಗಳು ಇರುತ್ತವೆ,
ಇದರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ಅಂತ ಸ್ವಲ್ಪ ಗಂಭೀರವಾಗಿ ಹೇಳಿದ್ಲು ವಿಶಿಷ್ಟ. ರಿಷಿ ಅಲ್ಲಿಂದ ಹೊರಬಂದು ಕಂಗಾಲಾಗಿ ಒಂದು ನಂಬರ್ಗೆ ಫೋನ್ ಮಾಡ್ದ. ಹೆಲೋ, ನಿನಗೆ ಈ ವಿಷಯ ಗೊತ್ತಾ? ರುದ್ರ ವಾಪಸ್ ಬಂದಿಲ್ಲ, ವಿಶಿಷ್ಟ ಮಾತ್ರ ಬಂದಿದ್ದಾಳೆ. ರುದ್ರ ಪರ್ಸ್ನಲ್ ಕೆಲಸ ಅಂದಿದ್ದಾನಂತೆ. ನಂಗೆ ತಿಳಿಯೋದು ಪರ್ಸ್ನಲ್ ಕೆಲಸ ಅವನಿಗಿಲ್ಲ. ಇದೇನೋ ಸರಿ ಇಲ್ಲ, ಒಂದು ಬಾರಿ ತಿಳಿತೀಯಾ ಅಂತ ಕೇಳ್ದ. ಆ ಕಡೆ ವ್ಯಕ್ತಿ ನಾನಾಗಿ ತಿಳಿಬೇಕು, ಮೊದಲು ನೀನೇ ಅವನಿಗೆ ಫೋನ್ ಮಾಡು ಅಂದ. ರಿಷಿ ಗಾಬರಿಯಿಂದ ನಿಂಗೆ ರುದ್ರ ಎಲ್ಲಿದ್ದಾನಂತ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ದ. ಗೊತ್ತು, ಅವನು ಪ್ಯಾರಿಸ್ನಲ್ಲಿದ್ದಾನೆ, ಅಲ್ಲಿ ರಂಜನಿನ ನೋಡಿದ್ದಾನೆ, ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತಂದ ಆ ವ್ಯಕ್ತಿ. ರಿಷಿ ಶಾಕ್ ಆಗಿ ಇಷ್ಟೆಲ್ಲ ಆಗಿರು ನನಗೆ ಹೇಳಿಲ್ವಲ್ಲ ಅಂದ. ಹೇಳೋ ಸಮಯ ಇರಲಿಲ್ಲ, ಮೊದಲು ರುದ್ರ ಎಲ್ಲಿದ್ದಾನಂತ ತಿಳಿ ಅಂತಂದ. ಆ ವ್ಯಕ್ತಿ ಸರಿ ಅಂತ ಫೋನ್ ಇಟ್ಟ ರಿಷಿ ಕೂಡಲೇ ರುದ್ರನಿಗೆ ಕಾಲ್ ಮಾಡ್ದ. ರುದ್ರ ತಿಯಾಳನ್ನು ಕರ್ಕೊಂಡು ಫ್ಲ್ಯಾಟಿಗೆ ಬಂದಿದ್ದ. ರಿಷಿ ಫೋನ್ ಮಾಡಿದ್ದಕ್ಕೆ ರುದ್ರ ಫೋನ್ ಎತ್ತಿ ಹೆಲೋ ರುದ್ರ ಎಲ್ಲಿದೆಯಾ ಅಂತ ಕೇಳಿದ ರಿಷಿ. ನಾನು ಹೇಗಿದ್ದೀನಿ ಅಂತ ಕೇಳಿದೆ, ಎಲ್ಲಿದೆಯಾ ಅಂತ ಕೇಳ್ತಿದೆಯಲ್ಲೋ ಅಂತ ರುದ್ರನಕ್ಕ. ರಿಷಿ ತಡಬಡಾಯಿಸಿ ಓ ಸಾರಿ, ಹೇಗಿದೆಯಾ ಅಂತ ಕೇಳ್ದ. ನಾನು ಎಲ್ಲಿರೋದು ನಿನಗೆ ತಿಳಿಯೋವರೆಗೆ ನೀನು ಬಿಡಲ್ಲ ಬಿಡು, ನಾನು ದೇಶದ ಹೊರಗಿದ್ದೀನಿ ರಿಷಿ. ಏನು ವಿಷಯ ಅಂತ ಕೇಳಿದ ರುದ್ರ. ಅದು ವಿಶಿಷ್ಟ ಮಾತ್ರ ಬಂದು ಅದಕ್ಕೆ ಫೋನ್ ಮಾಡಿದೆ ಅಂತಂದ ರಿಷಿ. ನನಗೇನು ತೊಂದರೆ ಇಲ್ಲ ರಿಷಿ, ನಿಂಗೆ ನನಗೇನಾದರೂ ಕೆಲಸ ಇದೆಯಾ? ಇಲ್ಲ, ಬರೀ ಹಾಗೆ ಮಾಡಿದೆ ಅಂದ ರಿಷಿ. ನಾನು ಬರಲಿಲ್ಲ ಅಂತ ವಿಶಿಷ್ಟ ನಿನಗೆ ಹೇಳಲಿಲ್ವಾ ಅಂತ ರುದ್ರ ಕೇಳ್ದ. ಹೇಳಿದ್ದು ಆದರೆ ಯಾಕೆ ಬರಲಿಲ್ಲ ಅಂತ ತಿಳಿಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಂದ. ಓ, ನೀನು ನಿಜವಾದ ಗೆಳೆಯಾನೋ? ವಿಷಯ ಏನಂದರೆ ನಾನು ಪ್ಯಾರಿಸ್ಗೆ ಬಂದೆ ಅಲ್ವಾ, ಇಲ್ಲಿ ನಂಗೆ ರಂಜನಿ ಸಿಕ್ಕಿದ್ದಾಳೆ, ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂತ ರುದ್ರ ಹೇಳ್ದ. ರಿಷಿ ಸಂತೋಷ ಪಡುವಂತೆ ನಟಿಸಿ ಒಬ್ಬ ರಂಜನಿ ಸಿಕ್ಕಿದ್ರಾ? ಒಳ್ಳೆ ವಿಷಯ ಹೇಳಿದೆ, ನಿನ್ನ ಕಾಯುವಿಕೆಗೆ ಫಲ ಸಿಕ್ತು. ಜಾಗ್ರತೆಗೆ ಅವ್ರನ್ನ ಕರ್ಕೊಂಡು ಬಾ ಅಂತ ಫೋನ್ ಇಟ್ಟು ಮತ್ತೆ ಆ ವ್ಯಕ್ತಿಗೆ ಫೋನ್ ಮಾಡ್ದ. ರುದ್ರ ಹೇಳಿದ್ನೆಲ್ಲ ವಿವರಿಸ್ದ. ಅಷ್ಟರಲ್ಲಿ ರಂಜನಿಗೆ ನಾವು ಕೊಟ್ಟು ಭಯ ಕಡಿಮೆ ಆಯಿತೆ, ಅವಳ ಅವನ ಜೊತೆ ಎಷ್ಟು ಸುಲಭವಾಗಿ ಬರ್ತಾಳಾ ಅಂತಂದ. ಅದೆಲ್ಲ ನೀನು ನೋಡಬೇಕು, ನಾನು ಈಗಾಗಲೇ ನನ್ನ ಗೆಳೆಯನಿಗೆ ದ್ರೋಹ ಮಾಡಿ ನಿಂಗೆ ಸಹಾಯ ಮಾಡಿದ್ದೀನಿ, ಇನ್ನು ಇದು ಹೆಚ್ಚು ದಿನ ನಡೆಯಲ್ಲ, ಬೇಗ ನೀನಾದರೂ ಮಾಡು ಅಂತ ಫೋನ್ ಇಟ್ಟ ರಿಷಿ. ಅದೇ ಈ ಸಮಯದಲ್ಲಿ ಅವನ ರೂಮ್ ಬಾಗಿಲಲ್ಲಿ ವಿಶಿಷ್ಟ ಕೈ ಕಟ್ಟಿ ನಿಂತಿದ್ಲು. ಅವಳನ್ನು ಕಂಡು ರಿಷಿ ಗಾಬರಿಯಿಂದ ಏನು ರಿಷಿ ಹೀಗೆ ಬಂದೆ, ಏನು ಮಾಡ್ತಿದ್ದೆ ನೀನು ಅಂತ ವಿಶಿಷ್ಟ ನೇರವಾಗಿ ಕೇಳಿದ್ಲು. ನಾನು ಕೆಲಸ ಮಾಡ್ತಿದ್ದೀನಿ, ಕಾಣಿಸ್ತಿಲ್ವಾ ಅಂತ ಲ್ಯಾಪ್ಟಾಪ್ ಕಡೆ ನೋಡಿದ ರಿಷಿ. ತಕ್ಷಣ ಅವನು ಬಳಿ ಬಂದು ಶಾರ್ಟ್ ಹಿಡಿದು ಮೇಲೆತ್ತಿದ. ವಿಶಿಷ್ಟ, ಭಾವನು ನಿನಗೆ ಎಷ್ಟು ನಂಬಿದ್ದ, ನೀನೇ ಅವನ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದ, ಪ್ರತಿಯೊಂದರೂ ನಿನಗೆ ಹೇಳ್ತಿದ್ದ, ಕಂಪ್ನಿ ವ್ಯವಹಾರಗಳೆಲ್ಲ ನಿನಗೆ ಗೊತ್ತು, ಅಂಥವನಿಗೆ ದ್ರೋಹ ಮಾಡೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು? ರಿಷಿ ಶರ್ಟ್ ಬಿಡಿಸ್ಕೊಳ್ತಾ, ವಿಶಿಷ್ಟ ಏನು ಮಾತಾಡ್ತಿದ್ಯಾ, ನಾನು ರುದ್ರನಿಗೆ ದ್ರೋಹ ಮಾಡೋದೆ ಅಂದ. ನೀನೀಗ ಫೋನಲ್ಲಿ ಮಾತಾಡಿದ್ದೆಲ್ಲ ನಾನು ಕೇಳಿದ್ದೀನಿ, ನೀನು ಇಂಥವನು ಅಂತ ಅಂದ್ಕೊಂಡಿರಲಿಲ್ಲ ರಿಷಿ, ನಮಗಿಷ್ಟು ದೊಡ್ಡ ದ್ರೋಹ ಮಾಡ್ತೀಯಾ, ಇನ್ನು ನೀನು ಒಂದು ನಿಮಿಷವೂ ಈ ಕಂಪ್ನಿಯಲ್ಲಿ ಇರಬಾರ್ದು, ಹೊರಗೆ ಹೋಗು ಅಂತ ಕೂಗಾಡಿದ್ಲು ವಿಶಿಷ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ.